ನಾನು ಇದುವರೆಗೂ 30 ಅಧ್ಯಾಯಗಳನ್ನ ಹಾಕಿದ್ದೀನಿ. 30 ಅಧ್ಯಾಯಗಳನ್ನ ಯಾರು ಕೇಳಿಲ್ವೋ ಕಾರ್ತಿಕ ಮಾಸದ್ದು ನನ್ನ ಚಾನಲಲ್ಲಿ ಪ್ಲೇ ಲಿಸ್ಟ್ ಇದೆ, ಮತ್ತು ಎಂಡಿಂಗ್ನಲ್ಲೂ ಹಾಕಿರ್ತೀನಿ, ಹೋಗಿ ಕೇಳಿ ಅದರ ಶ್ರವಣವನ್ನು ಮಾಡ್ಕೊಂಡಿದ್ರೆ ಕಾರ್ತಿಕ ಮಾಸ ಆಚರಣೆಯಿಂದ ನಮಗೆ ಏನು ಫಲ ಸಿಗುತ್ತೋ ಮತ್ತು ನಮ್ಮ ಪಾಪಗಳನ್ನೆಲ್ಲ ಹೇಗೆ ನಾಶ ಮಾಡ್ಕೋಬೋದೋ ನೀವು ಈ ಕಥೆಯನ್ನು ಕೇಳುವುದರಿಂದ ಕೂಡ ಪಾಪಗಳು ನಾಶ ಆಗುತ್ತೆ, ಲಕ್ಷ್ಮೀ ಕೃಪೆ ಆಗುತ್ತೆ. ಜೊತೆಗೆ ಈ ಕಥೆಯನ್ನು ಕೇಳೋದ್ರಿಂದ ನಮಗೆ ಕಾರ್ತಿಕ ಮಾಸ ಆಚರಣೆಯಿಂದ ನಮಗೇನು ಫಲ ಸಿಗುತ್ತೋ ಆ ಫಲ ಅಂದರೆ ನಮ್ಮ ಪಾಪಗಳೆಲ್ಲ ನಾಶವಾಗಿ ನಮಗೆ ಎಲ್ಲ ಶುಭಪ್ರದವಾದ ಲಾಭಗಳು ಉಂಟಾಗುತ್ತೆ. ಅದನ್ನು ಈ ಕಥೆಯನ್ನು ಕೇಳೋದ್ರಿಂದ ಸಿಗುತ್ತೆ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ವರ್ಷದ 12 ತಿಂಗಳಲ್ಲಿ ಸೂರ್ಯನು ತುಲಾ ರಾಶಿಯನ್ನು ಪ್ರವೇಶ ಮಾಡಿದಾಗ ಕಾರ್ತಿಕ ಮಾಸ ಆರಂಭವಾಗುತ್ತದೆ. ಇದು ಬಹಳ ಪುಣ್ಯಪ್ರದವಾದ ಮಾಸವಾಗಿದೆ. ಆಷಾಢ, ಕಾರ್ತಿಕ, ಮಾಘ, ವೈಶಾಖ ಮಾಸಗಳು ಭಗವಂತನ ಪೂಜೆ, ನದಿ ಸ್ನಾನ, ಪುಣ್ಯಕಥಾ ಶ್ರವಣಕ್ಕೆ ಬಹಳ ಪ್ರಶಸ್ತವಾದುದು. ಕಾರ್ತಿಕ ಮಾಸದ ಪ್ರತಿದಿನವೂ ನದಿ, ಕೆರೆ, ಕೊಳ, ಬಾವಿಗಳಲ್ಲಿ ಸ್ನಾನ ಮಾಡಿದರೆ ಅನಂತ ಪುಣ್ಯಗಳು, ದೇಹಾರೋಗ್ಯ, ಭಗವಂತನ ಕೃಪೆಗಳು ದೊರಕುವುದರಲ್ಲಿ ಯಾವುದೇ ಸಂಶಯವಿರುವುದಿಲ್ಲ. ಈ ಅವಕಾಶ ಇಲ್ಲದವರು ಮನೆಯಲ್ಲೇ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು ಎಂದು ನದಿ ದೇವತೆಗಳನ್ನು ಶ್ರದ್ಧಾ ಭಕ್ತಿಗಳಿಂದ ಸ್ಮರಿಸಿದರೆ ಸಾಕು. ನದಿ ಸ್ನಾನ ಪುಣ್ಯ ಅವರಿಗೆ ಸುಲಭವಾಗಿ ಮನೆಯಲ್ಲೇ ದೊರಕುತ್ತದೆ. ಕಾರ್ತಿಕ ಮಾಸ ವ್ರತಾಚರಣೆಯನ್ನು ವೈಷ್ಣವ ಸಂಪ್ರದಾಯದವರು ವಿಷ್ಣು ಪರವಾಗಿಯೂ, ಶಿವ ಸಂಪ್ರದಾಯದವರು ಶಿವಪರವಾಗಿಯೂ ಆಚರಿಸುತ್ತಾರೆ. ದೀಪದಾನ, ದೀಪಾರಾಧನೆ, ಏಕಾದಶಿ ಉಪವಾಸ, ಉತ್ಥಾನ ದ್ವಾದಶಿಯಂದು ತುಳಸಿ ದಾಮೋದರ ವಿವಾಹ ಪೂಜೆಗಳನ್ನು ಶ್ರದ್ಧೆ ಹಾಗೂ ಭಕ್ತಿಗಳಿಂದ ಯಥಾಶಕ್ತಿ ಆಚರಿಸಿದರೆ ಪುಣ್ಯ ಲಾಭವು ಸುಲಭವಾಗಿ ಸಿಗುತ್ತದೆ. ಜಗತ್ತಿಗೆ ಬೆಳಕು ತುಂಬ ಅಗತ್ಯವಾಗಿದೆ. ಆದ್ದರಿಂದಲೇ ದೀಪಾರಾಧನೆ, ದೀಪದಾನಗಳು ಕಾರ್ತಿಕ ಮಾಸದಲ್ಲಿ ವಿಧಿಸಲ್ಪಟ್ಟಿವೆ. ದಾನ ಎಂದರೆ ನಮ್ಮಲ್ಲಿರುವುದನ್ನು ಶ್ರೀಹರಿ ಸ್ಮರಣ ಪೂರ್ವಕವಾಗಿ ಇತರರಿಗೆ ಹಂಚುವುದೇ ತಾತ್ಪರ್ಯ. ಇದು ನಮ್ಮ ಮಾನವೀಯ ಜನಾಂಗದ ಒಗ್ಗಟ್ಟನ್ನು ಸಂಕೇತಿಸುತ್ತದೆ. ಸತ್ಪಾತ್ರರಿಗೆ ಎಂದರೆ ಸಜ್ಜನರಿಗೆ, ಯೋಗ್ಯರಿಗೆ ನೀಡಿದ ದಾನವು ಅನಂತ ಪುಣ್ಯವನ್ನು ಒದಗಿಸುತ್ತದೆ. ಕಾರ್ತಿಕ ಮಾಸದ ಪ್ರತಿದಿನವೂ ಪರ್ವಕಾಲಕ್ಕೆ ಸಮಾನವಾದುದು. ಪ್ರಾತಃ ಸ್ನಾನ, ಪೂಜೆ, ಸಂಜೆ ದೀಪಾರಾಧನೆ, ಏಕಾದಶಿ, ದಶಮಿ, ತದಿಗೆ, ಹುಣ್ಣಿಮೆ, ಅಮಾವಾಸ್ಯೆಗಳಂದು ಯಥಾಶಕ್ತಿ ದಾನ ಇವುಗಳಿಂದ ಪೂರ್ಣ ಫಲವನ್ನು ಆಸ್ತಿಕರು ಪಡೆಯುವ ಸುಲಭ ಸಾಧನವಿದು ಎಂಬಲ್ಲಿಯೇ ಕಾರ್ತಿಕ ಮಾಸ ಮಹಿಮೆ 31ನೇ ಅಧ್ಯಾಯವು ಸಂಪೂರ್ಣವಾಯಿತು. ಇದಿಷ್ಟು ಕಾರ್ತಿಕ ಮಾಸದ 31 ದಿನಗಳು ಕೇಳಬೇಕಾದ ಕಾರ್ತಿಕ ಪುರಾಣದ ಅಧ್ಯಾಯಗಳು. ಇದುವರೆಗೂ 31 ಅಧ್ಯಾಯಗಳು ಇದು ಸೇರಿಸಿ ಕಂಪ್ಲೀಟ್ ಆಗಿದೆ. ಯಾರು ಇದುವರೆಗೂ 30 ಅಧ್ಯಾಯಗಳನ್ನ ಕೇಳಿಲ್ವೋ ಅವರು ನನ್ನ ಚಾನಲಲ್ಲಿ ಪ್ಲೇ ಲಿಸ್ಟ್ ಇದೆ, ಎಂಡಿಂಗ್ನಲ್ಲೂ ಹಾಕಿರ್ತೀನಿ, ಅದನ್ನು ಕೇಳಿ ನಿಮ್ಗೆ ಕೇಳಿದ್ರೂ ಕೂಡ ಕಾರ್ತಿಕ ಮಾಸವನ್ನು ಆಚರಿಸಿದಷ್ಟೇ ಪುಣ್ಯ ಲಭಿಸುತ್ತೆ. ಈ ವಿಡಿಯೋದಲ್ಲಿ ಕಾರ್ತಿಕ ಮಾಸ ಆಚರಣೆ ಹೇಗೆ ಮಾಡಬೇಕು ಮತ್ತು ಯಾವ ರೀತಿ ಆಚರಿಸೋದು, ಏನು ಫಲ ಸಿಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.